ಕೆಜಿಎಫ್ ತಾಲೂಕಿನ ಪೊಲೀಸ್ ಇಲಾಖೆಗೆ ಮೀಸಲಿದ್ದ ಜಾಗವನ್ನು ಕರ್ನಾಟಕ ಕೈಗಾರಿಕೆ ಪ್ರದೇಶ ಅಭಿವೃದ್ಧಿ ಮಂಡಳಿ ವಶಪಡಿಸಿಕೊಂಡಿದ್ದು, ಈ ಪ್ರಕರಣ ಎರಡು ಇಲಾಖೆಗಳ ನಡುವಿನ ಸಮನ್ವಯತೆಯ ಕೊರತೆಯನ್ನು ಎತ್ತಿ ತೋರಿಸುತ್ತಾ ಇದೆ. ಬೆಮ್ಮಲ್ ನಗರದ ಸರ್ಕಾರಿ ಐಟಿಐ ಪಕ್ಕದಲ್ಲಿ 31 ಪೊಲೀಸ್ ವಸತಿ ಗೃಹಗಳನ್ನು ನಿರ್ಮಾಣ ಮಾಡಲಾಗಿತ್ತು. ರೈಲ್ವೆ ನಿಲ್ದಾಣ ಮತ್ತು ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ವಸತಿ ಗೃಹಕ್ಕೆ ಪೊಲೀಸರಿಂದ ಬೇಡಿಕೆ ಇತ್ತು. ಪೊಲೀಸ್ ಅಧಿಕಾರಿಗಳು ಮತ್ತು ಕಚೇರಿಯ ಅಧಿಕಾರಿಗಳು ಕೂಡ ವಾಸವಾಗಿದ್ದರು. ಬರುಬರುತ್ತಾ ಬಡಾವಣೆಯಲ್ಲಿ ನೀರಿನ ಕೊರತೆ ಕಂಡುಬಂದಿದ್ದರಿಂದ ಜಿಲ್ಲೆಯ ಇತರ ಭಾಗಗಳಲ್ಲಿ ಹೊಸ ಮನೆಗಳು ನಿರ್ಮಾಣವಾಗಿದ್ದರಿಂದ ಅಲ್ಲಿ ವಾಸವಿದ್ದ ಅಧಿಕಾರಿಗಳು ನಿವೃತ್ತಿಯಾದ ನಂತರ ಮನೆಗಳಿಗೆ ಬೇಡಿಕೆ ಕುಸಿಯುತ್ತಾ ಬಂದಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಇಡೀ ಪೊಲೀಸ್ ವಸತಿ ಗೃಹ ಇರುವ ಕಾಲೋನಿ ಖಾಲಿಯಾಗಿತ್ತು. ಪಾಳು ಬಿದ್ದ ಮನೆಗಳನ್ನು ನೆಲಸಮ ಮಾಡಲು ಹಿರಿಯ ಅಧಿಕಾರಿಗಳು ನಿರ್ಧರಿಸಿದ್ರಿಂದ ಒಂದು ಮನೆಯನ್ನ ಬಿಟ್ಟು ಉಳಿದೆಲ್ಲ ಮನೆಗಳನ್ನ ನೆಲಸಮ ಮಾಡಲಾಯಿತು. ಒಂದು ಮನೆಯನ್ನು ಅಪರಾಧ ವಿಭಾಗದ ಪೊಲೀಸರು ಇಟ್ಕೊಂಡಿದ್ರು. ಪ್ರಸ್ತುತ ಇಡೀ ವಸತಿ ಗೃಹದ ಸಮುಚ್ಚಯ ಮುಳ್ಳು ಪೊದೆಗಳಿಂದ ಆವೃತವಾಗಿದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಪರಿಣಮಿಸಿದೆ. ಇದೆಲ್ಲದರ ನಡುವೆ ಬೆಮ್ಮಲ್ನಿಂದ ವಶಪಡಿಸಿಕೊಂಡಿದ್ದ ಜಾಗವನ್ನು ಕೈಗಾರಿಕೆ ಅಭಿವೃದ್ಧಿಯಾಗಿ ಕೆಐಎಡಿಬಿಗೆ ಈಚೆಗೆ ಹಸ್ತಾಂತರ ಮಾಡಲಾಗಿತ್ತು. ನಗರದೆಲ್ಲೆಡೆ ಕೆಐಎಡಿಬಿ ಅಧಿಕಾರಿಗಳು ನಾಮಫಲಕ ಹಾಕಿ ಇದು ಮಂಡಳಿಗೆ ಸೇರಿದ ಪ್ರದೇಶ, ಅತಿಕ್ರಮ ಪ್ರವೇಶನ ಮಾಡಬಾರದು ಎಂಬ ಎಚ್ಚರಿಕೆಯನ್ನ ನೀಡಿದರು. ಇಂತಹ ನಾಮಫಲಕವನ್ನು ಪೊಲೀಸ್ ವಸತಿ ಗೃಹ ಇರುವ ಜಾಗದಲ್ಲಿ ಕೂಡ ಹಾಕಲಾಗಿತ್ತು. ಇದು ಪೊಲೀಸ್ ಅಧಿಕಾರಿಗಳಿಗೆ ಅಚ್ಚರಿ ಮೂಡಿಸಿದೆ. ಪೊಲೀಸ್ ಇಲಾಖೆಯಿಂದ ನೂತನ ವಸತಿ ಗೃಹಗಳ ನಿರ್ಮಾಣಕ್ಕಾಗಿ ವಿವಿಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೇಡಿಕೆಯನ್ನು ಸಲ್ಲಿಸಲಾಗಿತ್ತು. ಇವುಗಳಲ್ಲಿ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ವಸತಿ ಗೃಹಗಳು ಸೇರಿವೆ. ಆದ್ಯತೆ ಮೇರೆಗೆ ವಸತಿ ಗೃಹಗಳನ್ನು ನಿರ್ಮಾಣ ಮಾಡಲಾಗುವುದು ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ತಿಳಿಸಿದರು. ಆದರೆ ಕೆಐಎಡಿಬಿ ನಾಮಫಲಕ ಹಾಕಿರುವ ಜಾಗ ಕೂಡ ಪೊಲೀಸ್ ವಸತಿ ಗೃಹಕ್ಕೆ ಸೇರಿದೆ. ಅಲ್ಲಿ ಮನೆಗಳ ನಿರ್ಮಾಣಕ್ಕೆ ಸರ್ಕಾರದಿಂದ ಮಂಜೂರಾತಿ ಸಿಕ್ಕರೆ ಕೆಐಎಡಿಬಿ ಪೊಲೀಸರಿಗೆ ಮನೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಡಲಿದೆಯೇ ಅಥವಾ ಕೈಗಾರಿಕೆ ನಿರ್ಮಾಣಕ್ಕೆ ಪ್ರಾಶಸ್ತ್ಯ ಕೊಡಲಿದೆಯೇ ಎಂಬುದು ಜಿಜ್ಞಾಸೆಯಾಗಿದೆ. ಈ ಕುರಿತಾಗಿ ತಹಶೀಲ್ದಾರ್ ಕೆ ನಾಗವೇಣಿ ಪ್ರತಿಕ್ರಿಯಿಸಿದ್ದು, ಕಂದಾಯ ಇಲಾಖೆಯು ಕೆಐಎಡಿಬಿಗೆ ಜಾಗವನ್ನು ಹಸ್ತಾಂತರ ಮಾಡಿದೆ. ಮಂಡಳಿಯು ಯಾವ ಆಧಾರದ ಮೇಲೆ ಈ ಪ್ರದೇಶದಲ್ಲಿ ನಾಮಫಲಕ ಹಾಕಿದೆ ಎಂಬುದು ಗೊತ್ತಿಲ್ಲ ಅಂತ ತಿಳಿಸಿದ್ದಾರೆ. ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಂ ಶಾಂತರಾಜು ಮಾತನಾಡಿ, ಪೊಲೀಸ್ ಮತ್ತು ಕೆಐಎಡಿಬಿ ಎರಡು ಸರ್ಕಾರದ ಸಂಸ್ಥೆಗಳಾಗಿರುವುದರಿಂದ ಸಮಸ್ಯೆ ಉದ್ಭವಿಸುವುದಿಲ್ಲ. ತಾಂತ್ರಿಕ ಸಮಸ್ಯೆಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಇತ್ಯರ್ಥ ಮಾಡಿಕೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. Admission open for the year 2025 from LKG to 8th standard. Sri Sumiti Jain Higher Primary Private School, Sumati Nagar. History education, playground, karate, handwriting policy, scouts and guides, CC camera, high quality education teacher, co-curriculum activities, sports and teachers wanted for Kannada, Maths, Science, NTT teachers. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. One-stop solution for your neuro and holistic problems. Dr. J. Mariadas, near Municipal Ground, First Cross Road.